ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯಲ್ಲಿರೋ ಬಿಬಿಎಂಪಿ ಕಚೇರಿಗೆ ಉಪ ಲೋಕಾಯುಕ್ತ ವೀರಪ್ಪ ದಿಢೀರ್ ಭೇಟಿ ನೀಡಿದ್ರು. ಈ ವೇಳೆ ಅಚ್ಚರಿ ಕಾದಿತ್ತು. ಕಾರಣ ವೈಕುಂಠ ಏಕಾದಶಿ ಅಂತ ಅಧಿಕಾರಿಗಳೆಲ್ಲ ದೇವಸ್ಥಾನಕ್ಕೆ ಹೋಗಿದ್ರು. ಇದನ್ನ ಕಂಡ ಉಪ ಲೋಕಾಯುಕ್ತ ವೀರಪ್ಪ ಎಲ್ಲರೂ ದೇವಸ್ಥಾನಕ್ಕೆ ಹೋದ್ರೆ ಇಲ್ಯಾರು ಕೆಲಸ ಮಾಡ್ತಾರೆ ಅಂತ ಗರಂ ಆದ್ರು. ಇನ್ನು ಸೌತ್ ಎಂಡ್ ಸರ್ಕಲ್ ಬಿಬಿಎಂಪಿ ಕಚೇರಿಗೂ ಭೇಟಿ ನೀಡಿದ್ರು. ರಿಜಿಸ್ಟರ್ ಬುಕ್ ಚೆಕ್ ಮಾಡಿದ್ರು. ಈ ವೇಳೆ ನಿತ್ಯ ಹಾಜರಾತಿ ಹಾಕದೇ ಇರೋದು ಬೆಳಕಿಗೆ ಬಂದಿದೆ. ಕವಿತಾ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಕೇಸ್ ವರ್ಕರು ಸಿ ಅಪಾಯಿಂಟೆಡ್ ಒನ್ ಗೀತಾ. ಇನ್ನೊಂದು ಶಾಕಿಂಗ್ ಏನು ಅಂದರೆ ಪಬ್ಲಿಕ್ ಆಫೀಸ್ ಇದು. ಆ ಅಮ್ಮ ಇವತ್ತಿಲ್ಲ, ಅವ್ರ ಮಗ ಬಂದಿದ್ದಾನೆ 32 ವರ್ಷ ಅವನಿಗೆ. ಅವ್ರ ಅಮ್ಮನ ಪಬ್ಲಿಕ್ ಆಫೀಸಲ್ಲಿ ಅವನ ಅಮ್ಮನ ಕಂಪ್ಯೂಟರ್ ಲಾಗಿನ್ನು ಸಂಬಂಧಪಟ್ಟ ಎಲ್ಲ ಅವನಿಗೆ ಗೊತ್ತು. ಸರ್ ಪಬ್ಲಿಕ್ ತೊಂದರೆ ಆಗ್ತಾ ಸಹಾಯ ಮಾಡಕ್ಕೆ ಬಂದಿದ್ದೀನಿ ಅಂತ ಅವನು. ಯಾರು ಸುಜಾತ ಅಂತ ಕೇಳ್ತಾಳೆ, ಅವರು 3:15 ಬಂದಿದ್ದಾರೆ, ಇವಾಗ ಬಂದಿದ್ದಾರೆ. ಅವ್ರು ಕೇಳಿಸಿ ಆನ್ಸರ್ಲೆಸ್. ಇದು ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯಲ್ಲಿರೋ ಬಿಬಿಎಂಪಿ ಕಚೇರಿಗೆ ಏಕಾಏಕಿ ಉಪ ಲೋಕಾಯುಕ್ತ ವೀರಪ್ಪ ದಿಢೀರ್ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಅಚ್ಚರಿ ಕಾದಿತ್ತು. ಕಾರಣ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಅಧಿಕಾರಿಗಳೆಲ್ಲ ದೇವಸ್ಥಾನಕ್ಕೆ ಹೋಗಿದ್ರು. ಇದನ್ನ ಕಂಡ ಉಪ ಲೋಕಾಯುಕ್ತ ವೀರಪ್ಪ ಎಲ್ಲರೂ ದೇವಸ್ಥಾನಕ್ಕೆ ಹೋದ್ರೆ ಇಲ್ಯಾರು ಕೆಲಸ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿ ಗರಂ ಆಗಿದ್ರು. ಇನ್ನು ಸೌತ್ ಎಂಡ್ ಸರ್ಕಲ್ ಬಿಬಿಎಂಪಿ ಕಚೇರಿಗೂ ಕೂಡ ಭೇಟಿ ನೀಡಿದ್ರು. ರಿಜಿಸ್ಟರ್ ಬುಕ್ ಚೆಕ್ ಮಾಡಿದ್ರು. ಈ ಸಂದರ್ಭದಲ್ಲಿ ನಿತ್ಯ ಹಾಜರಾತಿ ಹಾಕದೇ ಇರೋದು ಕೂಡ ಬೆಳಕಿಗೆ ಬಂದಿದೆ. ಸರ್ ನೋಡಿ ಸರ್, ಈ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿ ಇಷ್ಟ ಬಂದಂಗೆ ಸಿಗ್ನೇಚರ್ ಮಾಡಿ. ಇವನ್ನೆಲ್ಲ ಯಾರು ಇನ್ಚಾರ್ಜು? ನಿನ್ ಕಾಗಡ ಸುಜಾತ. ಯಾಕೆ ಸುಜಾತ ಕೆಲಸ ಮಾಡಿಲ್ಲ ಇಲ್ಲಿ? ಇದು ಅಜಾತ ಆಗ್ಬಿಟ್ಟಿದೆ. ಅವ್ನು ಒಂದು ದಿವಸ ಬಂದು ಅಪ್ಡೇಟ್ ಹಾಕ್ಬೇಕಲ್ಲ ನೀವು. ಜಾಬ್ ವೈ ಅಲ್ಲಮ್ಮ ಲಕ್ಷ್ಮಣ ಏನಾದ ಲಕ್ಷ್ಮಣ ಹೋಗಿ ಕೆಲಸ ಅದೇನೋ ತಾಯಿ ಬರ್ತೀನಿ ಕೆಲಸ ಮಾಡೋದು ಗೌರ್ಮೆಂಟ್ ಆಫೀಸಲ್ಲಿ. ತಾಯಿ ಹೆಸರೇನು? ಕವಿತಾ. ಏನಾಗಿದ್ದಾರೆ ಅವರು? ಇಲ್ಲಿ ಕೇಸ್ ಹೋಗ್ತಾರೆ ಅವರು. ಅವ್ರು ಬದಲಾಗಿ ನೀವು ಮಾಡೋದು. ಅವ್ರು ಎಲ್ಲಿ ಇವತ್ತು